ದೆಹಲಿ ಗ್ಯಾಸ್ ಚೇಂಬರ್ನಂತಾಗಿದೆ. ಅದರಲ್ಲೂ ದೀಪಾವಳಿಯ ನಂತರದಲ್ಲಂತೂ ಜನ ಹೊರಗೆ ಕಾಲಿಡೋದಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಾದಂತಹ ವಾತಾವರಣ. ಎಲ್ಲಿ ನೋಡಿದ್ರೂ ಕೂಡ ಜನ ಮುಚ್ಚಿಕೊಂಡು ಓಡಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಕಲುಷಿತ ಗಾಳಿ, ಹೊರಗೆ ಓಡಾಡೋದು ಕೂಡ ಕಷ್ಟಕರ ಗುರು ಅನ್ನುವ ಪರಿಸ್ಥಿತಿ. ರಸ್ತೆಯೂ ಕೂಡ ಕಾಣ್ತಾ ಇಲ್ಲ, ಉಸಿರಾಡೋದಕ್ಕೆ ಆಗ್ತಾನೆ ಇಲ್ಲ. ಆ ರೀತಿಯಾದಂತಹ ಕೆಟ್ಟ ಗಾಳಿ ಆವರಿಸಿದೆ. ದೆಹಲಿ ಗಾಳಿ ಕಲುಷಿತ ಆಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಆನ್ಲೈನ್ ಕ್ಲಾಸಸ್ಗೆ ದೆಹಲಿಯ ಸರ್ಕಾರ ಸೂಚನೆ ಕೊಟ್ಟಿದೆ. ಜೊತೆಗೆ ವಾಹನಗಳ ಸಂಚಾರಕ್ಕೂ ಕೂಡ ಬ್ರೇಕ್ ಅನ್ನು ಹಾಕಿದೆ. ಇದೆಲ್ಲದರ ಪರಿಣಾಮ ಈ ಪರಿಸರ ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ಳಬಹುದಾ ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿದೆ, ನೋಡ್ಕೊಂಡು ಬಂದ್ವಿ. ರಾಷ್ಟ್ರ ರಾಜಧಾನಿಯಲ್ಲಿ ಮಿತಿ ಮೀರಿದ ವಾಯು ಮಾಲಿನ್ಯ, ಗ್ಯಾಸ್ ಚೇಂಬರ್ನಂತಾಯ್ತು ದೆಹಲಿ ವಾತಾವರಣ. ವಿಶ್ವದ ಅತಿ ಮಾಲಿನ್ಯಯುತ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ. ಹೊಗೆ, ಎಲ್ಲಿ ನೋಡಿದ್ರು ಹೊಗೆ. ಹೀಗೆ ದಟ್ಟವಾಗಿ ಹೊಗೆ ಆವರಿಸಿಕೊಂಡ ರೀತಿ ನೋಡಿ ಇದು ಮಂಜಿರಬಹುದು ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಮನುಷ್ಯನ ಆಯಸ್ಸನ್ನೇ ಕುಂದಿಸಬಲ್ಲ ಸಾಮರ್ಥ್ಯ ಇರುವಂತಹ ದಟ್ಟ ಮಾಲಿನ್ಯಯುಕ್ತ ಹೊಗೆ. ಎಸ್, ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತೆ ಗ್ಯಾಸ್ ಚೇಂಬರ್ ಆಗೋಕೆ ಹೊರಟಿದೆ. ಚಳಿಗಾಲ ಆರಂಭ ಆಗ್ತಾ ಇರೋ ಬೆನ್ನಲ್ಲೇ ವಾಯು ಮಾಲಿನ್ಯದ ಸಮಸ್ಯೆ ಬೆನ್ನು ಬಿಡದೆ ಕಾಡೋಕೆ ಶುರು ಮಾಡಿದೆ. ಕಳೆದೊಂದು ವಾರದಿಂದ ದೆಹಲಿಯಲ್ಲಿ ಮಾಲಿನ್ಯದ ಪ್ರಮಾಣ ತೀವ್ರಗತಿಯಲ್ಲಿ ಏರಿಕೆ ಆಗ್ತಾ ಇದ್ದು, ಪ್ರಪಂಚದಲ್ಲಿ ಅತಿ ಮಾಲಿನ್ಯಯುಕ್ತ ನಗರಗಳ ಪಟ್ಟಿಯಲ್ಲಿ ದೆಹಲಿ ನಂಬರ್ 1 ಸ್ಥಾನದಲ್ಲಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಹೃದಯ ಭಾಗ ಕರ್ತವ್ಯ ಪಥ್ನಲ್ಲಿ ನಾವಿದ್ದೀವಿ. ದೆಹಲಿಯಲ್ಲಿ ಮಾಲಿನ್ಯದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ದೃಶ್ಯಗಳಲ್ಲಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಿದ್ದೀರಿ, ಈ ರಸ್ತೆ ನೇರವಾಗಿ ಇಂಡಿಯಾ ಗೇಟ್ಗೆ ಸಂಪರ್ಕ ಮಾಡುತ್ತೆ. ಸಾಮಾನ್ಯ ದಿನಗಳಲ್ಲಿ ಈ ಜಾಗದಲ್ಲಿ ನಿಂತು ನೋಡಿದರೆ ಇಂಡಿಯಾ ಗೇಟ್ ಸ್ಪಷ್ಟವಾಗಿ ಕಾಣಿಸ್ಬೇಕು. ಇಲ್ಲಿಂದ ಏನು ರಾಷ್ಟ್ರಪತಿ ಭವನದಲ್ಲೂ ನಿಂತರೂ ಇಂಡಿಯಾ ಗೇಟ್ ಸ್ಪಷ್ಟವಾಗಿ ಕಾಣಿಸ್ಬೇಕು. ಆದರೆ ಕರ್ತವ್ಯ ಪಥ ರಸ್ತೆಯಿಂದಲೇ ಇಂಡಿಯಾ ಗೇಟ್ ಸ್ಪಷ್ಟವಾಗಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅದು ಕಣ್ಣಿಗೂ ಕೂಡ ಎಲ್ಲೂ ಕೂಡ ಗೋಚರವಾಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಹೊಗೆ ತುಂಬಿಕೊಂಡಂಥ ವಾತಾವರಣದಲ್ಲಿ ಈಗ ಸದ್ಯಕ್ಕೆ ಇಂಡಿಯಾ ಗೇಟ್ ಕಾಣಿಸ್ತಾ ಇರುವಂಥದ್ದು. ಮುಂದಿರುವಂತಹ ರಸ್ತೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸದೇ ಇರುವಂತಹ ಸನ್ನಿವೇಶ ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೂ ನೋಡಿದರೂ ಕೂಡ ಒಂದು ಮಂಜು ಮುಸುಕಿದ ವಾತಾವರಣ, ಹೊಗೆ ರೂಪದಂತಹ ಸನ್ನಿವೇಶಗಳನ್ನು ದೆಹಲಿಯಲ್ಲಿ ಈಗ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಈ ದೃಶ್ಯಗಳನ್ನು ನೋಡುವಾಗ ಸಂಪೂರ್ಣವಾಗಿ ಇದು ಮಂಜಿರ್ಬೋದೇನೋ ಅನ್ನುವ ರೀತಿಯಾದಂಥ ಫೀಲನ್ನು ಕೊಡುತ್ತೆ. ಆದರೆ ಮಂಜಿನ ಕೆಳಗಡೆ ಇರುವಂಥ ಮಾಲಿನ್ಯ ಭಾಳ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು. ಮಂಜು 10%ನಷ್ಟಿದ್ರೆ ಮಾಲಿನ್ಯ 90%ನಷ್ಟು ಇರುವಂಥದ್ದು. ಒಂದು ರೀತಿ ಮಾಲಿನ್ಯದ ಜೊತೆಗೆ ಮಂಜು ಮುಸುಕಾಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ವಿಸಿಬಿಲಿಟೀಸ್ ಇಲ್ಲಿ ಸ್ಪಷ್ಟವಾಗಿ ಕಾಣದೇ ಇರುವಂಥ ಸನ್ನಿವೇಶಗಳು ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸ್ಥಳ ದೆಹಲಿಯಲ್ಲಿ ವಿಷಗಾಳಿ, ಇಂಡಿಯಾ ಗೇಟ್. ದೆಹಲಿಯಲ್ಲಿ ಎಲ್ಲಾ ಕಡೆ ವಿಷಗಾಳಿ, ಮನುಷ್ಯ ಬದುಕೋದೇ ಕಷ್ಟ. ದೆಹಲಿಯ ಆನಂದ್ ವಿಹಾರ್ನ AQI 444 ಇದ್ರೆ, ಅಲಿಪುರದಲ್ಲಿ 407 ಇದೆ, ದ್ವಾರಕಾದಲ್ಲಿ 444 ಇದೆ, ನಜಾಫ್ಗಢದಲ್ಲಿ 402, ಪಂಜಾಬಿ ಬಾಗ್ನಲ್ಲಿ 443, ಶಾದಿಪುರದಲ್ಲಿ 438, ನೋಯ್ಡಾದಲ್ಲಿ 302, ಅಶೋಕ್ ವಿಹಾರ್ನಲ್ಲಿ 441 ದಾಖಲಾಗಿದೆ. ವಾಯು ಗುಣಮಟ್ಟ ಇಂಡೆಕ್ಸ್ 50 ಮಾತ್ರ ಅದು ಉಸಿರಾಟಕ್ಕೆ ಯೋಗ್ಯ ಗಾಳಿ ಆಗಲಿದೆ, ಇಲ್ಲವಾದ್ರೆ ಅದು ವಿಷಪೂರಿತ ಗಾಳಿ ಆಗಲಿದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ನ ಪ್ರಕಾರ 50ಕ್ಕಿಂತ ಒಳಗಡೆ ಅಂದರೆ AQI 50ರ ಒಳಗಡೆ ಇದ್ದರೆ ಅದು ಉಸಿರಾಟಕ್ಕೆ ಯೋಗ್ಯ ಗಾಳಿ ಅಂತ ಪರಿಗಣಿಸಲಾಗುತ್ತೆ. 50ರಿಂದ 100ರ ನಡುವೆ ಇದ್ದರೆ ಅದನ್ನು ಮಧ್ಯಮ ಪ್ರಮಾಣದ ಕಲುಷಿತ ಗಾಳಿ ಅಂತ ಹೇಳ್ತಾರೆ. ಆದರೆ ಸದ್ಯಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ AQI 400ಕ್ಕಿಂತ ಹೆಚ್ಚಾಗಿದೆ. ಕಳೆದ 2 ದಿನಗಳ ಹಿಂದೆ ಇದು 450ರ ಆಸುಪಾಸಿನಲ್ಲಿತ್ತು. ಅಂದರೆ ದೆಹಲಿಯಲ್ಲಿ ಕಲುಷಿತ ಇರಲಿ, ಉಸಿರಾಡಕ್ಕೆ ಯಾವುದೇ ಕಾರಣಕ್ಕೂ ಯೋಗ್ಯವಲ್ಲದ ಗಾಳಿಯನ್ನು ಜನರು ಸೇವಿಸ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಮಕ್ಕಳು, ವಯೋವೃದ್ಧರು, ಅಸ್ತಮಾ ಪೇಷಂಟ್ಗಳು ದೆಹಲಿಯಲ್ಲಿ ಉಸಿರಾಡಲಿಕ್ಕೆ ಯಮಯಾತನೆ ಪಡುವಂತಹ ಪರಿಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ. ರಸ್ತೆಗಳೇ ಗೋಚರಿಸ್ತಾ ಇಲ್ಲ. ದೆಹಲಿಯಲ್ಲಿ ವಾಯು ಮಾಲಿನ್ಯ, ದಿಲ್ಲಿಯಲ್ಲಿ ವಿಷಗಾಳಿ. ವಾಹನಗಳ ಮಾಲಿನ್ಯ, ಕಟ್ಟಡಗಳ ನಿರ್ಮಾಣದ ಧೂಳು ಮತ್ತು ಕೃಷಿ ತ್ಯಾಜ್ಯಗಳನ್ನು ಸುಡುವುದು ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಆಗಿದೆ. ಈ ಮಾಲಿನ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ದೆಹಲಿ ಸರ್ಕಾರ 3ನೇ ಹಂತದ ನಿಯಂತ್ರಣ ಕ್ರಮಗಳನ್ನು ಜಾರಿ ಮಾಡಿದೆ. ಕ್ರಮಗಳೇನು ಅಂತ ನೋಡೋದಾದ್ರೆ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶಾಲೆಯಿಂದ ವಿನಾಯಿತಿ ಕೊಟ್ಟಿದೆ. ಆನ್ಲೈನ್ ಮೂಲಕ ತರಗತಿ ನಡೆಸೋಕೆ ಸೂಚನೆಯನ್ನ ಕೊಡಲಾಗಿದೆ. BS3 ಪೆಟ್ರೋಲ್ ಡೀಸೆಲ್ ವಾಹನಕ್ಕೆ ಸಂಚಾರಕ್ಕೆ ತಡೆ ಕೊಡಲಾಗಿದೆ. CNG, EV ಸೇರಿದಂತೆ ಅಂತಾರಾಜ್ಯಗಳ BS3 ಡೀಸೆಲ್ ಬಸ್ಗಳಿಗೆ ಮಾತ್ರ ದೆಹಲಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ತುರ್ತು ಅಲ್ಲದ ನಿರ್ಮಾಣ ಹಾಗೂ ಕಟ್ಟಡ ತೆರವು ಕಾರ್ಯಕ್ಕೆ ತಡೆ ಕೊಡಲಾಗಿದೆ. ಸರ್ಕಾರಿ ಕಾಮಗಾರಿ, ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತೆ ಕಟ್ಟಡಗಳ ಕಾಮಗಾರಿಗೆ ಮಾತ್ರ ಅನುಮತಿ ಕೊಡಲಾಗಿದೆ. ದಿನ ಕಳೆದ ಹಾಗೆ ದೆಹಲಿಯಲ್ಲಿ ವಾಯು ಮಾಲಿನ್ಯದ ಪರಿಸ್ಥಿತಿ ಮುಂದುವರೆದ್ರೆ ಏರ್ ಎಮರ್ಜೆನ್ಸಿ ಅಂತಲೂ ಘೋಷಿಸುವ ಸನ್ನಿವೇಶ ನಿರ್ಮಾಣ ಆಗಲಿದೆ.